ಬೆಳ್ಳಂಬೆಳಗ್ಗೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಹಾಸನದಲ್ಲಿ ಫಾಲ್ಸ್ಗೆ ಹೋಗಿ ಕಾರು ಬಿದ್ದು ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬೆಳಗಿನ ಜಾವ ಆಗಿರುವಂತಹ ಘಟನೆ, ಚಾಲಕನ ನಿಯಂತ್ರಣ ತಪ್ಪಿ ಫಾಲ್ಸ್ಗೆ ಕಾರು ಉರುಳಿ ಬಿದ್ದಿದೆಯಂತೆ. ಜಸ್ಟ್ ಮಿಸ್ ಪವಾಡ ರೀತಿಯಲ್ಲಿ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ಬಳಿ ನಡೆದಂತಹ ಘಟನೆ ಇದು. ಬೆಂಗಳೂರು ಮೂಲದ ಪ್ರವಾಸಿಗರ ಕಾರು ಈ ರೀತಿ ಅವಘಡಕ್ಕೆ ಕಾರಣ ಆಗಿದೆ. ಸಣ್ಣ ಪುಟ್ಟ ಗಾಯಗಳಿಂದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಫಾಲ್ಸ್ಗೆ ಈ ರೀತಿ ಕಾರು ಉರುಳಿ ಬಿದ್ದಿರುವ ಪರಿಣಾಮ ಸಹಜವಾಗಿ ಆ ದೃಶ್ಯಗಳನ್ನು ನೋಡಿದವರಿಗೆ ಆತಂಕ ಇತ್ತು. ಕಾರ್ನಲ್ಲಿದ್ದವರ ಪರಿಸ್ಥಿತಿ ಏನು ಅಂತ. ಬಟ್ ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಆಗಿರುವ ಘಟನೆ ದೃಶ್ಯ ನೋಡ್ತಾ ಇದ್ದೀರಿ. ಸಹಜವಾಗಿ ಆತಂಕ ಸೃಷ್ಟಿಯಾಗೋದು. ಅದು ಹೇಗೆ ಕಾರು ಚಾಲಕನ ನಿಯಂತ್ರಣ ತಪ್ಪೋ ಗೊತ್ತಿಲ್ಲ. ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಕಂಟ್ರೋಲ್ ತಪ್ಪಿ ಕಾರು ಈ ರೀತಿ ಫಾಲ್ಸ್ಗೆ ಉರುಳಿ ಬಿದ್ದುಬಿಟ್ಟಿದೆ. ಈ ಫಾಲ್ಸ್ಗೆ ಕಾರು ಬಿದ್ದಿರುವ ದೃಶ್ಯ ನೋಡಿದ್ರೆ ಕಾರ್ನಲ್ಲಿದ್ದವರ ಪರಿಸ್ಥಿತಿ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಕಾಡಿತ್ತು, ಆತಂಕ ಇತ್ತು. ಬಟ್ ಕೆಲ ಕಾಲ ಆ ನಂತರ ಕಾರ್ನಲ್ಲಿದ್ದವರು ಕೂಡ ಸೇಫ್ ಆಗಿ ಆಚೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ರೀತಿ ಪವಾಡ ಸದೃಶ್ಯ. ಇಂಥ ಅವಘಡಗಳಾದಾಗ ಸಹಜವಾಗಿ ಏನಾದರೂ ಅನಾಹುತಗಳಾಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಪವಾಡ ಸದೃಶ್ಯ ಅನ್ನೋ ರೀತಿಯಲ್ಲಿ ಚಾಲಕ ಸೇರಿದಂತೆ ಕಾರ್ನಲ್ಲಿದ್ದವರು ಎಷ್ಟೋ ಜನ ಕೂಡ ಸಣ್ಣ ಪುಟ್ಟ ಗಾಯದೊಂದಿಗೆ ಬಚಾವಾಗಿದ್ದಾರೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ಬೆಂಗಳೂರು ಮೂಲದ ಪ್ರವಾಸಿಗರ ಕಾರು ಅಂತ ಹೇಳಲಾಗ್ತಾ ಇದೆ. ಪ್ರವಾಸಕ್ಕೆ ಅಂತ ಹೋದಂಥ ಸಂದರ್ಭದಲ್ಲೇ ಚಾಲಕನ ಆಯ ತಪ್ಪಿ ಕಾರು ಈ ರೀತಿ ಪಲ್ಟಿಯಾಗಿ ಫಾಲ್ಸ್ಗೆ ಬಿದ್ದಿರುವ ದೃಶ್ಯ. ಯಾವ